ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಆಕ್ಟಿವಿಟಿ ಕ್ರೇಜ್. ಇವತ್ತಿನ ಈ ವಿಡಿಯೋದಲ್ಲಿ 2 ರೀತಿಯಲ್ಲಿ ಎಗ್ ರೋಲ್ ಮಾಡೋ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಸ್ಕಿಪ್ ಮಾಡ್ದಲೆ. ನಿಮಗೂ ಈ ರೆಸಿಪಿ ಇಷ್ಟ ಆದರೆ ಟ್ರೈ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ನಾವು ಒಂದು ಬೌಲಲ್ಲಿ ಎಣ್ಣೆನ ಸವರ್ಕೊಳ್ಬೇಕಾಗುತ್ತೆ. ಈ ಥರ ನೀಟಾಗಿ ಕಂಪ್ಲೀಟಾಗಿ ಎಣ್ಣೆ ಸವರ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ಮೊಟ್ಟೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೊಡೆದು ಇದರಲ್ಲಿ ಹಾಕ್ಕೊಳ್ಳಿ. ನಾನಿಲ್ಲಿ 2 ಮೊಟ್ಟೆ ತೊಗೊಂಡಿದ್ದೀನಿ. 2 ಮೊಟ್ಟೆ ಹೊಡೆದು ಬೌಲಿಗೆ ಹಾಕಿ ಅದಕ್ಕೆ ಸ್ವಲ್ಪ ನಾವು ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಇದನ್ನು ಚೆನ್ನಾಗೇ ಬೀಟ್ ಮಾಡಬೇಕಾಗುತ್ತೆ. ಈಗ ಒಂದು ಬಾಣಲಿನ ಬಿಸಿಗಿಟ್ಟು ಅದರಲ್ಲಿ ಒಂದು ಸ್ಟ್ಯಾಂಡ್ ಹಾಕಿ 2 ಗ್ಲಾಸಷ್ಟು ನೀರು ಹಾಕಬೇಕಾಗುತ್ತೆ. ಆ ಸ್ಟ್ಯಾಂಡ್ವರೆಗೂ ನೀರು ಬರೋ ಅಷ್ಟು ನೀವು ನೋಡ್ಕೊಂಡು ಹಾಕಿ. ನಾನಿಲ್ಲಿ 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಬಿಸಿ ಆಗಕ್ಕೆ ಬಿಡಬೇಕು. ಸ್ವಲ್ಪ ಬಿಸಿ ಆದಮೇಲೆ ನಾವು ಬೀಟ್ ಮಾಡಿಟ್ಟಿರೋ ಎಗ್ ಮತ್ತು ಚಿಲ್ಲಿ ಪೌಡರ್ ಎಲ್ಲ ಮಿಕ್ಸ್ ಮಾಡಿದ್ವಲ್ಲ, ಅದನ್ನು ನಾವು ಅದರಲ್ಲಿ ಇಡಬೇಕು. ಇಟ್ಟು ಲಿಡ್ ಕ್ಲೋಸ್ ಮಾಡಬೇಕು. 5 ನಿಮಿಷ ಇದು ಬೇಯಕ್ಕೆ ಬಿಡಬೇಕು. ಅದು ಬೇಯಿಸ್ದಲ್ಲಿ ನಾವು ಚಪಾತಿ ಲಟ್ಸ್ಕೊಳ್ಳೋಣ. ಚಪಾತಿ ನೀವು ಸಾಫ್ಟಾಗಿ ಬರಬೇಕು ಅಂದರೆ ಜೋರಾಗಿ ಪ್ರೆಸ್ ಮಾಡಿ ಒತ್ತಬಾರ್ದು. ಈಗ 5 ನಿಮಿಷ ಆಗಿದೆ. ಈಗ ಇದು ಆಗಿದೆ. ನೀವು ಒಂದು ಸ್ಪೂನ್ ಅಥವಾ ಚಾಕು ಅಲ್ಲಿ ನೋಡ್ಬೋದು, ಚುಚ್ಚಿ ಅದು ಬೆಂದಿರುತ್ತೆ. ನಾವು ಇದರಲ್ಲಿ ಏನು ಮಾಡ್ತಾಯಿದ್ದೀವಿ ಅಂದರೆ ಪನ್ನೀರ್ ಥರ ಕಟ್ ಮಾಡ್ಕೊತಾ ಇದ್ದೀವಿ. ಮಾಮೂಲಿಯಾಗೂ ಕೂಡ ಮಾಡ್ಬೋದು. ನಾನು ಆಗಲೇ ಹೇಳಿದೆ 2 ಥರ ಅಂತ. ಅಲ್ಲಿ ಕಟ್ ಮಾಡಿರೋದು ನೋಡ್ತಾ ಇದ್ದೀರಾ. ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ಬಾಣಲಿನ ಬಿಸಿಗೆ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾವು ಕಟ್ ಮಾಡಿರೋ ಎಗ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಆಗಕ್ಕೆ ಬಿಡಿ. ಸ್ವಲ್ಪ ಫ್ರೈ ಆದಮೇಲೆ ನಾವು ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಟಿರೋ ಈರುಳ್ಳಿ, ಉದ್ದಕ್ಕೆ ಸ್ವಲ್ಪ ಸ್ಲೈಸ್ ಮಾಡಿರೋ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಅದೇ ಥರ ಟೊಮೊಟೊನೂ ಕೂಡ ಸೇಮ್ ಅದೇ ಥರ ಸಣ್ಣಕ್ಕೆ ಸ್ವಲ್ಪ ಉದ್ದಾಗೆ ಹೆಚ್ಚಿಟ್ಟಿದ್ದೆ, ಅದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ಕ್ಯಾಪ್ಸಿಕಮ್ ಕೂಡ ಅದೇ ರೀತಿ ಹೆಚ್ಚಿಟ್ಕೊಂಡಿದ್ದೆ, ಸ್ವಲ್ಪ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇನ್ನು ಸ್ವಲ್ಪ ನಾನು ಎತ್ತಿಡ್ತಾ ಇದ್ದೀನಿ. ಅದು ಇನ್ನೊಂದು ರೋಲ್ ಅಂತ ಹೇಳಿದ್ನಲ್ಲ, ಅದಕ್ಕೆ ಹಾಕ್ಕೊಳ್ಳೋದಕ್ಕೆ ಎತ್ತಿಟ್ಟಿದ್ದೀನಿ. ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. 1 ನಿಮಿಷ, ತುಂಬ ಏನು ಫ್ರೈ ಆಗೋದು ಬೇಡ, 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್, ನಿಮಗೆ ಖಾರ ಬೇಕು ಅಂದರೆ ಜಾಸ್ತಿ ಸೇರಿಸ್ಕೊಬೋದು. ಒಂದು ಸ್ವಲ್ಪ ಉಪ್ಪು ಹಾಗೂ ಒಂಚೂರು ಅರಿಶಿನ ಹಾಕಿ 1 ನಿಮಿಷ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಜಾಸ್ತಿ ಏನು ಫ್ರೈ ಮಾಡೋದಿಲ್ಲ, ಯಾಕಂದರೆ ಈರುಳ್ಳಿ ಹಂಗೆ ಕ್ರಿಸ್ಪಿಯಾಗಿರಲಿ ಅಂತ. ಜಾಸ್ತಿ ಫ್ರೈ ಮಾಡಿದ್ರೆ ಮೆತ್ತಗಾಗೋಗುತ್ತೆ ಅಷ್ಟೇ. ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ಚಪಾತಿ ಬೇಯಿಸ್ಕೊಳ್ಳೋಣ. ನೋಡಿ, ಚಪಾತಿ ಸಾಫ್ಟಾಗಿ ಒತ್ತಿದ್ರೆ ಈ ಥರ ಸ್ವಲ್ಪ ಉಬ್ಬಿ ಬರುತ್ತೆ, ನಮಗೆ ಲೇಯರ್ ಆಗಿರುತ್ತೆ, ಸಾಫ್ಟಾಗಿರುತ್ತೆ ಚಪಾತಿ. ನೀವು ಜೋರಾಗಿ ಪ್ರೆಸ್ ಮಾಡಿ ಒತ್ತಿದ್ರೆ ಚಪಾತಿ ಬೇಗ ಹಾರ್ಡಾಗುತ್ತೆ. ಈಗ ಚಪಾತಿ ಬೇಯಿಸ್ಕೊಂಡಾಯಿತು. ಈಗ ಇನ್ನೊಂದು ರೀತಿ ಎಗ್ ರೋಲ್ಗೆ ನಾವು ಹಂಚನ್ನ ಬಿಸಿಗಿಟ್ಕೊಂಡು ಸ್ವಲ್ಪ ಆಯಿಲ್ ಸವರಿ 2 ಎಗ್ನ ಬೀಟ್ ಮಾಡಿಟ್ಕೊಂಡಿದ್ದೆ. ಅದರಲ್ಲಿ ಉಪ್ಪು ಮತ್ತು ಎಗ್ ಅಷ್ಟೇ. ಅದನ್ನೇ ಆಮ್ಲೆಟ್ ಥರ ನೀವು ಬೀಟ್ ಮಾಡಿಟ್ಕೊಂಡು ಆಮ್ಲೆಟ್ ಹಾಕ್ತಿರಲ್ಲ, ಆ ಥರ ಹಂಚ ಮೇಲೆ ಹಾಕಿದ್ರೆ ಆಯಿತು. ಇದು ಸ್ವಲ್ಪ ಕಾದಾದಮೇಲೆ ಅದಾದಮೇಲೆ ನೀವು ಬೇಯಿಸಿಟ್ಟಿರೋ ಚಪಾತಿನ ಅದ್ರ ಮೇಲೆ ಹಾಕಬೇಕಾಗುತ್ತೆ. ಸ್ವಲ್ಪ ಹಸಿರುವಾಗಲೇ ಹಾಕಿ 1 ನಿಮಿಷ ಲಿಡ್ ಕ್ಲೋಸ್ ಮಾಡಿ. ಅದಾದಮೇಲೆ ನೀವು ಓಪನ್ ಮಾಡಿ ಚಪಾತಿ ಆಲ್ರೆಡಿ ಬೇಯಿಸಿರ್ತೀರ, ಜಸ್ಟ್ ನೀವು ಅದನ್ನು ಇನ್ನೊಂದು ಸಲ ಉಲ್ಟಾ ಮಾಡಿ ಹಾಕಿದರೆ ಆಯಿತು. ಈಗ ಇದನ್ನು ರೋಲ್ ಹೇಗೆ ಮಾಡೋದು ನೋಡೋಣ ಬನ್ನಿ. ಒಂದು ಚಪಾತಿ ತೊಗೊಂಡು ನಾವು ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿರೋ ಎಗ್ ಮಸಾಲಾನ ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಪನ್ನೀರ್ ಥರನೇ ಕಾಣಿಸ್ತಿದೆ, ಅದು ಎಗ್ ಥರ ಅನ್ನಿಸ್ತಾನೆ ಇಲ್ಲ, ಬಟ್ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಒಂದು ರೀತಿ ರೋಲ್. ಈ ಥರ ಇದನ್ನು ಹಾಕಿ ಫಿಲ್ ಮಾಡಿ ಟೊಮೊಟೊ ಸಾಸ್ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಕೆಚಪ್ ಅಥವಾ ಸಾಸ್ ಏನಾದರೂ ಸರಿ. ಈ ಥರ ರೋಲ್ ಮಾಡಿ ಚಾಕು ಅಲ್ಲಿ ನೀವು ಕಟ್ ಮಾಡಿಕೊಂಡ್ರೆ ಎಗ್ ರೋಲ್ ರೆಡಿ ಆಗುತ್ತೆ. ಸೇಮ್ ಹೊರಗಡೆ ಸಿಗುತ್ತಲ್ಲ ನಮಗೆ, ಆ ಥರನೇ ಟೇಸ್ಟ್ ಇರುತ್ತೆ. ಒಂದು ಸಲ ನೀವು ಈ ರೆಸಿಪಿನ ಟ್ರೈ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ರೋಲ್ ಹೇಗೆ ಮಾಡೋದು ಅಂದರೆ, ಅದೇ ಆಮ್ಲೆಟ್ ಥರ ಮಾಡಿಟ್ಕೊಂಡಿದ್ನಲ್ವ, ಆವಾಗಲೇ ಚಪಾತಿ ಮೇಲೆ ಆಮ್ಲೆಟ್ ಥರ ಹಾಕಿ ಅದನ್ನು ಇಟ್ಟು ಅದ್ರ ಮೇಲೆ ನೀವು ಫ್ರೈ ಮಾಡ್ದಲೇ ಇರೋ ನಾರ್ಮಲ್ ಮಾಮೂಲಿ ಈರುಳ್ಳಿ, ಟೊಮೊಟೊ, ಕ್ಯಾಪ್ಸಿಕಮ್ ಏನೂ ಫ್ರೈ ಮಾಡಿಲ್ಲ ಅದೇ ಹಾಕಿ ಅದ್ರ ಮೇಲೆ ನಿಮಗೆ ಸಾಸ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಅದನ್ನು ಕೂಡ ಇದೇ ರೀತಿ ರೋಲ್ ಮಾಡಿಕೊಂಡ್ರೆ ಎಗ್ ರೋಲ್ ರೆಡಿ ಆಗುತ್ತೆ. ಇದು ಡಿಫ್ರೆಂಟ್ ಟೇಸ್ಟ್ ಆಗಿರುತ್ತೆ. ಈ ಥರನೂ ಕೂಡ ಇಷ್ಟಪಡೋರು ಈ ರೆಸಿಪಿನೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮಾರ್ನಿಂಗ್ ಟಿಫನ್ಗೆ ಮತ್ತು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸಿಗೆ ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ಹಾಗೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತಷ್ಟು ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.